ನಮಸ್ಕಾರ. ನಾನು ನಿಮ್ಮ ಮಲ್ಲಿಕಾರ್ಜುನ ನಾಯ್ಕ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. వీరుడవో మా చర్ల జనగుండె సప్పుడై పెరిగిన ధీరుడవో పోరాటంలో బుద్ధునువై వెలిగిన సూర్యుడువో పసుపు చెండను వీడనట్టి మా పేదల పెన్నిదివో రౌడీ కల్ల రాజ్యంలో నా రణమై సాగినవో గుండా కల్ల గుండెల్లో నా గుణపం అయినావో ఉక్కు పిడికిలై ఉరిమినావు ఉద్యమ నాయకుడా. బ్రహ్మన్నా నీ వెంట కదిలేను ఈ జనము, బ్రహ్మన్నా నీ వేలే మా చర్లకు ధైర్యం. బ్రహ్మన్నా నీ వెంట కదిలేను ఈ జనము, బ్రహ్మన్నా నీ వేలే మా చర్లకు ధైర్యం. తండ్రి మన నాగిరెడ్డి వదిలిన ఖడ్గంవో, కన్న తల్లి మన దుర్గాంబ కథనానికి ప్రతీకవో. తెలుగుదేశము చెండనెత్తినావో బ్రహ్మన్నా, చూలకంటి చూలు విడిసిన సింహం నువ్వేలే. త్యాగమూర్తుల కుటుంబమయ్యేవో బ్రహ్మన్నా, జనం కోసమే జన్మనెత్తిన త్యాగం మీదన్నా. జనం బిడ్డము రణం బిడ్డము నీకే సలాములే. బ్రహ్మన్నా నీ వెంట కదిలేను ఈ జనము, ಬ್ರಹ್ಮನ್ನ ನೀವೇಲೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಪ್ರೊಫೆಸರ್ ಬಿ. ಕೃಷ್ಣಪ್ಪನ್ ಅವರಿಗೆ, ಗಂಗಾವತಿ ಜಗಜ್ಯೋತಿ ಬಸವಣ್ಣವರ ಪುತ್ಥಳಿ ಮುಂದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ. ಕೃಷ್ಣಪ್ಪ ಸಮಿತಿ ವತಿಯಿಂದ ಕರ್ನಾಟಕ ರಾಜ್ಯದ ರಾಜ್ಯ ಸಂಚಾಲಕರಾದ ಎಂ ಸೋಮಶೇಖರ್ ಮತ್ತು ಅಂದಾನಿ ಸೋಮನಹಳ್ಳಿ ಜಿಲ್ಲಾ ಕಮಿಟಿ ರಾಜ್ಯ ಕಮಿಟಿಯವರ ಅಧ್ಯಕ್ಷತೆಯಲ್ಲಿ ನಡೆಯುವ ಪ್ರೊಫೆಸರ್ ಬಿ. ಕೃಷ್ಣಪ್ಪನವರ 86ನೇ ಜಯಂತ್ಯೋತ್ಸವ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ 50 ವರ್ಷದ ಆಚರಣೆಯನ್ನು ನಮ್ಮ ಸಂಘಟನೆ ಕೊಪ್ಪಳ ಜಿಲ್ಲೆಯಿಂದ ಹಾಗೂ ಗಂಗಾವತಿ ತಾಲೂಕಿನಿಂದ ವಿವಿಧ ಗ್ರಾಮ ಮತ್ತು ತಾಲೂಕಾ ಗಂಗಾವತಿ ಕಾಟಗಿ ಕನಗಿರಿ ತಾಲೂಕಿನಿಂದ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿ ಮತ್ತು ಹೋಬಳಿ ಸಮಿತಿ ಹಾಗೂ ಎಲ್ಲ ಪದಾಧಿಕಾರಿಗಳು ಈ ಹಾಸನದಲ್ಲಿರ್ತಕ್ಕಂಥ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ. ಕೃಷ್ಣಪ್ಪನವರ 86ನೇ ಜಯಂತ್ಯೋತ್ಸವ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ 50ನೇ ವರ್ಷಾಚರಣೆಯನ್ನು ಆಚರಣೆ ಮಾಡಲು ಈ ಮೂಲಕ ಕರಪತ್ರದ ಮೂಲಕ ನಾವು ಎಲ್ಲರಿಗೆ ಆಹ್ವಾನ ಮಾಡಿ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ 31 ಜಿಲ್ಲೆಗಳಲ್ಲಿರ್ತಕ್ಕಂಥ ನಮ್ಮ ಸಂಘಟನೆ ಪದಾಧಿಕಾರಿಗಳ 29ನೇ ತಾರೀಕಿನ ದಿನ ಅಂದು ವಿಜಯೋತ್ಸವವನ್ನು ಆಚರಣೆ ಮಾಡಲು ನಾವೆಲ್ಲ ಹೊಂಟಿದ್ದೀವಿ. ಅದಕ್ಕಾಗಿ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೆ ಆಹ್ವಾನ ಮಾಡುತ್ತಾ ನಮ್ಮ ಸಂಘಟನೆಯ ಒಂದು 50 ವರ್ಷದ ಆಚರಣೆಯನ್ನು ವಿಜೃಂಭಣೆಯನ್ನು ಆಚರಣೆ ಮಾಡಬೇಕು ಮತ್ತು ಪ್ರೊಫೆಸರ್ ಬಿ. ಕೃಷ್ಣಪ್ಪನವರ 86ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿ ನಾವೆಲ್ಲ ಇವತ್ತೇನಪ್ಪ ಅಂದ್ರೆ ಸಂಘಟನೆಯ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಏಳಿಗೆಗಾಗಿ ಪ್ರೊಫೆಸರ್ ಬಿ. ಕೃಷ್ಣಪ್ಪನವರು 50 ವರ್ಷಗಳ ಕಾಲ ಇವತ್ತು ತಮ್ಮ ಜೀವ ಅವಧಿಯಲ್ಲಿ ಹೋರಾಟ ಮಾಡುತ್ತಾ ಬಂದಿದ್ದಾರೆ. ಅದಕ್ಕೋಸ್ಕರ 86ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಲು ನಮ್ಮ ರಾಜ್ಯಾಧ್ಯಕ್ಷರು ಎಂ ಸೋಮಶೇಖರ್ ಮತ್ತು ಸೋಮನಹಳ್ಳಿ ಅಂದಾನಿ ಅವರು ಮತ್ತು ರಾಜ್ಯ ಸಂಚಾಲಕಿಯಾದ ಭಾಗ್ಯಮ್ಮ ನಾರಾಯಣಸ್ವಾಮಿ ಇವರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮ ನಡೆದಿದೆ. ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ 2000 ಜನಸಂಖ್ಯೆ ಮೂಲಕ ನಮ್ಮ ಕೊಪ್ಪಳ ಜಿಲ್ಲೆಯಿಂದ ಹೊರಟಿದ್ದೇವೆ ಅಂತ ಹೇಳ್ತಾ ಈ ಪತ್ರಿಕೆ ಮಾಧ್ಯಮದ ಮೂಲಕ
ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ನಾನು ಕಲ್ಯಾಣ ಕರ್ನಾಟಕ ವಿಭಾಗ ಸಂಚಾಲಕನಾಗಿ ಈ ನಮ್ಮ ಜಿಲ್ಲಾ ಸಮಿತಿಗೆ ಮತ್ತು ತಾಲೂಕು ಸಮಿತಿಗೆ ಆಹ್ವಾನ ಮಾಡ್ತೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಗಜ್ಯೋತಿ ಬಸವಣ್ಣವರ ಒಂದು ವೃತ್ತದಲ್ಲಿ ಇವತ್ತು ನಮ್ಮ ಕರಪತ್ರಗಳನ್ನು ಅನಾವರಣ ಮಾಡಿ ನಮ್ಮ ಜಿಲ್ಲಾ ಸಮಿತಿ ವೆಂಕಟೇಶ್ ನೀರ್ಲುಟ್ಟಿ ಮತ್ತು ನಮ್ಮ ಜಿಲ್ಲಾ ಸಂಘದ ಸಂಚಾಲಕರಾದ ಶಿವಪ್ಪ ಹಿರೇವಡ್ರಕಲ್ಲು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಂಘದ ಸಂಚಾಲಕರಾದ ಜಿಲ್ಲಾ ಖಜಾಂಚಿ ಯಮನೂರಪ್ಪ ನಾಯಕ ಮತ್ತು ನಮ್ಮ ತಾಲೂಕಾ ಸಂಚಾಲಕರಾದ ಬೆಟ್ಟಪ್ಪ ಹಿರೇಕುರುಬರ ಗಂಗಾವತಿ ತಾಲೂಕು ಸಂಚಾಲಕರು ಮತ್ತು ಕಾಟಿಗೆ ಸಂಚಾಲಕರಾದ ಶಿವಪ್ಪ ಅಗೇದಳವರು ಹುರಿಕೇಳವರು ಮತ್ತು ನಮ್ಮ ಇನ್ನೋರ್ವ ನಮ್ಮ ಸ್ನೇಹಿತ ಮತ್ತು ಜಿಲ್ಲಾ ಕಮಿಟಿ ಸದಸ್ಯರಾದ ಹನುಮಂತಪ್ಪ ಎಳಗನೂರವರು ಮತ್ತು ನಮ್ಮ ತಾಲೂಕಾ ಸಂಚಾಲಕರಾದ ಹಾಗೂ ನಮ್ಮ ಜಿಲ್ಲಾ ಸಮಿತಿ ಇನ್ನೋರ್ವ ಮುಖಂಡರಾದ ನೂರು ಮೊಹಮ್ಮದ್ ಸಂತ್ರಸ್ತ್ ಅವರು ಕನಗಿರಿ ಅವರು ಮತ್ತು ನಮ್ಮ ತಾಲೂಕಾ ಮಾಜಿ ಮತ್ತು ಈಗ ಮುಂದಿನ ಉಸ್ತುವಾರಿ ನಡೆಸ್ತಕ್ಕಂಥ ನಮ್ಮ ವೀರೇಶ್ ಆರಾಳ್ ಅವರು ಮತ್ತು ನಮ್ಮ ನಗರ ಕಮಿಟಿ ಸಂಚಾಲಕರಾಗಿ ಮತ್ತು ಉಪಸಂಚಾಲಕರಾಗಿ ಬಲರಾಮ್ ಬಂಡಿ ಅವರು ಮತ್ತು ನಮ್ಮ ಇನ್ನೋರ್ವ ನನ್ನ ಸ್ನೇಹಿತನಾದ ಜಂಬಣ್ಣ ಜಿಲ್ಲಾ ಕಮಿಟಿಯಿಂದ ಇವತ್ತೇನಪ್ಪ ಅಂದರೆ ವಿಭಾಗ ಕಮಿಟಿಗೆ ಸಂಘಟನಾ ಸಂಚಾಲಕರಾಗಿ ಬಂದಿದ್ದಾರೆ. ಅವರಿಗೂ ಕೂಡ ಮತ್ತು ನಮ್ಮ ಅಂಜಿಯವರು ಎಳಗಿನವರು ಮತ್ತು ಇವರು ಹಿರಿಯ ಮುಖಂಡರು ಹಾಗೂ ವಾಲ್ಮೀಕಿ ಸಮಾಜದ ಹಿರಿಯ ಮುಖಂಡರು ಮತ್ತು ಇನ್ನಿತರ ನನ್ನ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಈ ಕರಪತ್ರ ಅನಾವರಣ ಮಾಡೋದ್ರ ಮೂಲಕ ತಾವೆಲ್ಲ ಬಂದಿದ್ದೀರಿ. ತಮಗೆಲ್ಲ ತುಂಬ ಧನ್ಯವಾದಗಳನ್ನು ಕೋರುತ್ತಾ ಈ ನಮ್ಮ ಸಂಘಟನೆ ಇವತ್ತೇನಪ್ಪ ಅಂದ್ರೆ ಈ ನೀವೆಲ್ಲರೂ ಕೈ ಕೂಡಿದ್ರೆ ಏನಪ್ಪ ಅಂದ್ರೆ ಒಂದು ಬಲ ಆಗುತ್ತಾ, ಬಲವನ್ನು ಒಳ್ಳೆಯದಕ್ಕೆ ಉಪಯೋಗ ಮಾಡಿ ನಾವು ಹೋರಾಟ ಮಾಡಿ ಸಾರ್ವಜನಿಕರಿಗೆ ಸಾರ್ವಜನಿಕ ರಂಗದಲ್ಲಿ ಇವತ್ತು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳಿಗೋಸ್ಕರ ನೀವೆಲ್ಲ ಪಣ ತೊಟ್ಟು ನಿಂತಿದ್ದೀರಿ. ಇದೇ ರೀತಿಯಾಗಿ ಇಂದಿನ ದಿನಗಳಲ್ಲಿ ನಮ್ಮ ಸಂಘಟನೆಗೆ ಇವತ್ತು ದಾರಿದೀಪ ಆಗಿ ಎಲ್ಲ ಸಾರ್ವಜನಿಕರ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ನಗರವನ್ನು ಇವತ್ತು ನಮ್ಮ ಸಂಘಟನೆ ಮೂಲಕ ಇವತ್ತು ಹನುಮಂತಪ್ಪ ನಾಯಕ ವಡ್ರಟ್ಟಿ ಅವರ ನೇತೃತ್ವ, ಮುದ್ದಣ್ಣ ನಾಯಕ, ಹನುಮೇಶ ಬೋಯಿ ಚಳ್ಳಾರಿ ಮತ್ತು ವೆಂಕಟೇಶ್ ನೀರ್ಲುಟಿ, ಬಸಿರಗಡೆ ಹನುಮಂತಪ್ಪ ಮತ್ತು ನನ್ನ ಶಿವಪ್ಪ ವಡ್ರಕಲ್ಲು ಮತ್ತು ಅಂಜಿ ಮತ್ತು ಇಳಗಿನೂರು ಹನುಮಂತಪ್ಪ ಮತ್ತು ನಮ್ಮ ತಿರುಪತಪ್ಪ ನಾಯಕ ಹಾಗೂ ನಮ್ಮ ಆರಾಳ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಮತ್ತು ನನ್ನ ಯಾವತ್ತಿಗೂ ಒಡನಾಟ ಆಗಿರ್ತಕ್ಕಂಥ ಯಮನೂರಪ್ಪ ನಾಯಕ ಉಲೇದ್ರ ಕಂಬಾರ ಇವರು ಜಿಲ್ಲಾ ಸಮಿತಿ ಈಗ ಯಾವತ್ತೇ ಕರೆದರೂ ಇವತ್ತು ಬಂದು ನಮ್ಮ ಸಂಘಟನೆಗೆ ಯಾವುದೇ ಕಷ್ಟ, ಆರ್ಥಿಕ ಮತ್ತು ಧನ ಸಹಾಯ ಮತ್ತು ಇನ್ನಿತರ ಕೆಲಸದಲ್ಲಿ ಭಾಗಿಯಾಗಿರ್ತಾರೆ. ಅವರಿಗೆ ತುಂಬ ಹೃದಯದಿಂದ ನಾನು ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಭಾಗಿಸಿದ್ದಕ್ಕಾಗಿ ಮತ್ತೊಮ್ಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಶುಭಾಶಯನ್ನು ಕೋರುತ್ತಾ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಇರ್ತಕ್ಕ ಅಂಗದಲ್ಲಿ ನಾವೆಲ್ಲರೂ ತಿಳುವಳಿಕೆಯಾಗಿ ನಾವು ಏನಪ್ಪ ಅಂದರೆ ಇವತ್ತು ಜಿಲ್ಲಾಧಿಕಾರಿಗಳು, ತಾಲೂಕಾ ತಹಸೀಲ್ದಾರರು ಮತ್ತು DSP ಸರ್ಕಲ್ ಇವರು ಇರ್ತಕ್ಕಂಥ ಒಂದು ನಾವೆಲ್ಲ ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳು ಅದೇ ರೀತಿಯಾಗಿ ಕಾರ್ಯನಿರ್ವಹಿಸ್ತಿದ್ದೇವೆ. ನಿರ್ವಹಿಸಿದ ಪ್ರಕಾರ ಅಲ್ಲಿರ್ತಕ್ಕಂಥ ನಮ್ಮ ರಾಜ್ಯ ಸಂಚಾಲಕರಿಗೆ ಎಲ್ಲರಿಗೆ ಸನ್ಮಾನ ಮಾಡೋದ್ರ ಮೂಲಕ ನಮ್ಮ ಸಂಘಟನೆಯನ್ನು ಬರಮಾಡಿಕೊಂಡಿದ್ದಾರೆ. ಮತ್ತೊಮ್ಮೆ ರಾಜ್ಯ ಕಮಿಟಿ M ಸೋಮಶೇಖರ್ ಮತ್ತು ಅಂದಾನಿ ಸೋಮನಹಳ್ಳಿ ಅವರಿಗೆ, ಭಾಗ್ಯಮ್ಮ ನಾರಾಯಣಸ್ವಾಮಿ, ರಾಜ್ಯದ 31 ಜಿಲ್ಲೆಯ ಎಲ್ಲ ಹಿರಿಯ ಮುಖಂಡರಿಗೆ ಮತ್ತು ಜಿಲ್ಲಾ ಸಮಿತಿ, ತಾಲೂಕು ಸಮಿತಿ ಎಲ್ಲ ಪ್ರೊಫೆಸರ್ ವಿ ಕೃಷ್ಣಪ್ಪನವರ 86ನೇ ಜಯಂತಿ ಉತ್ಸವ ರಾಜ್ಯ ಮಟ್ಟದ ಸ್ವಾಭಿಮಾನ ಸಮಾವೇಶಕ್ಕೆ ನಾವೆಲ್ಲರೂ 29ನೇ ತಾರೀಕು ಇದೇ ತಿಂಗಳ ಎಲ್ಲರೂ ಕೊಪ್ಪಳ ಜಿಲ್ಲಾ ಸಮಿತಿ ಹಾಗೂ ಗಂಗಾವತಿ, ಕನಕಗಿರಿ, ಕಾಟಗಿ ಸಮಿತಿಯಿಂದ ನಾವೆಲ್ಲ ಪದಾಧಿಕಾರಿಗಳು ಹೊಂಟಿದ್ದೀವಿ. ಆ ವಿಷಯಕ್ಕಾಗಿ ತಮ್ಮ ಪತ್ರಿಕೆ ಮಾಧ್ಯಮ ಮುಖಾಂತರ ಎಲ್ಲ ಚಳವಳಿ ಹೋರಾಟಗಾರರಿಗೆ ಮೊದಲನೇದಾಗಿ JB ವಂದನೆಗಳು ತಿಳಿಸ್ತಾ ನಾವೆಲ್ಲರೂ ಹಾಸನ ಕಾರ್ಯಕ್ರಮಕ್ಕೆ ಇದೇ ತಿಂಗಳ 29ನೇ ತಾರೀಕು ಹೊಂಟಿದ್ದೇವೆ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರಾದ ರಾಜ್ಯ ಸಂಚಾಲಕರಾದ M ಸೋಮಶೇಖರ್ ಅವರ ಆದೇಶದ ಮೇರೆಗೆ ನಾವೆಲ್ಲರೂ ರಾಜ್ಯ ಮಟ್ಟದ ಬಹು ಸಮಾವೇಶಕ್ಕೆ ಹೊಂಟಿದ್ದೀವಿ ಅಂತ ತಮ್ಮ ಮಾಧ್ಯಮ ಮುಖಾಂತರ ತಿಳಿಸ್ಕೊಂಡು ಅಣತೆಯನ್ನು ಎತ್ತಿದ್ದೀನಿ. ಆ ಅಣತೆಯನ್ನು ಆರದಂತೆ ಕಾಪಾಡಿ ಬಹು ಚಳವಳಿ ಆತನ ಹೋರಾಟದ ಹಾದಿಗಳ ಮುಖಾಂತರ ಅವೆಲ್ಲ ನಾವು ಇದು ಮಾಡ್ತೀವಿ ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ನಾನು ತಿಳಿಸ್ತಿದ್ದೇನೆ. ಕೃಷ್ಣಪ್ಪ ದಲಿತ
ಚಳವಳಿಕೆ 50 ವರ್ಷದ ಸಮಾವೇಶ. 50 ವರ್ಷದ ಸಮಾವೇಶಕ್ಕೆ ಎಲ್ಲರೂ ಹೊಂಟಿದ್ದೀವಿ. ಕೊಪ್ಪಳ ಜಿಲ್ಲೆಗೆ ಬರೋಂಥ ತಾಲೂಕು ಗಂಗಾವತಿ ಮತ್ತು ಕನಗಿರಿ, ಯಲಬುರ್ಗಾ, ಕುಷ್ಟಗಿ, ಕಾರಟಗಿ ಎಲ್ಲ ತಾಲೂಕು ಪದಾಧಿಕಾರಿಗಳು ಹಾಸನಕ್ಕೆ ನಮ್ಮ 50ನೇ ವರ್ಷದ ಹೋರಾಟ ಕಾರ್ಯಕ್ರಮಕ್ಕೆ ಹಾಗೂ ಎಲ್ಲರೂ ಪದಾಧಿಕಾರಿಗಳು ನಾವು ಏನಿದ್ದೀವಿ ಎಲ್ಲರೂ ಅತ್ಯಂತ ಹೆಚ್ಚಿಗೆ 2 ಗಾಡಿ ಇನ್ನೂ ಹೆಚ್ಚಿಗೆ ಹೋಗ್ತಾ ಇದ್ದೀವಿ. ಆ ಕಾರ್ಯಕ್ರಮ ಯಶಸ್ಸು ಮಾಡೋಕ್ಕಾಗಿ ಹೋಗ್ತಾ ಇದ್ದೀವಿ ಅಂತ 2 ಮಾತನ್ನು ಮುಗಿಸ್ತೀವಿ. ಜೈ ಹಿರೇಡ್ಪುರ ಸಾಕಿನ ಹಾರಾಳ ಗಂಗಾವತಿ ತಾಲೂಕಿನ ಪದಾಧಿಕಾರಿಗಳು ಇಲ್ಲಿ ಹಾಸನ ಜಿಲ್ಲೆಗೆ ನಾವೆಲ್ಲ ಕಾರ್ಯಕ್ರಮಕ್ಕೆ ಸುಮಾರು 150 ಜನ ಹೋಗ್ತಾ ಇದ್ದೀವಿ. 29ನೇ ದಿನದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮಕ್ಕೆ ಎಲ್ಲರೂ ಯಶಸ್ವಿಗೆ ಕಾರಣ ಭಾಗವಹಿಸ್ತೀವಿ ಅಂತೇಳಿ ನಮ್ಮ ಇದು ಹೇಳ್ತಾ ಇದ್ದೀವಿ.